ಕರಸೇವಕನ ಬಂಧನವನ್ನ ಖಂಡಿಸಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇಂದಿನ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ಬಿವೈ ವಿಜಯೇಂದ್ರ ಅವರೇ, ಶಾಸಕರುಗಳಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುನಿಲ್ ಅವರೇ, ಸಂಸದರಾದಂತಹ ಪಿಸಿ ಮೋಹನ್ ಅವರೇ, ಶಾಸಕರಾದ ಸುಬ್ರಹ್ಮಣ್ಯ ಅವರೇ, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹೋರಾಟಗಾರರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಕಾರಸೇವಕರನ್ನ ಬಂಧನ ಮಾಡುವಂತ ಕೆಲಸವನ್ನ 31 ವರ್ಷಗಳ ನಂತರ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಗೊತ್ತಿದೆ ರಾಮ ಭಕ್ತರನ್ನ ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋಂಥ ಸತ್ಯ ಸಂಗತಿ ಗೊತ್ತಿದೆ. ಆದರೆ ಹುಬ್ಬಳ್ಳಿನಲ್ಲಿ 31 ವರ್ಷದ ನಂತರ ಕಾರಸೇವಕನ ಮೇಲೆ ಆ ಕೇಸನ್ನು ನೆನಪು ಮಾಡಿ ಅವನ ಬಂಧನ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಕಾಂಗ್ರೆಸ್ ನಿರಂತರವಾಗಿ ಹಿಂದೂಗಳ ಮೇಲೆ ಈ ರೀತಿಯ ಒಂದು ಗದಾಪ್ರಹಾರನ ಮಾಡ್ತಾ ಬಂದಿದೆ. ರಾಮನಿಗೋಸ್ಕರ ಕಾರ್ಯ ಮಾಡಿದಂಥದ್ದು ಪೂಜಾರರು, ರಾಮನ ಕಾರ್ಯಕ್ಕೆ ಕಾರಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ, ಕಾರ್ಯಕರ್ತ. ನಾವು ಯಾವುದೇ ಬೆದರಿಕೆಗೆ ಬಗ್ಗದೆ ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು. ನಮ್ಮ ಘೋಷಣೆ ಆಗಿತ್ತು, ಲಾಠಿ ಗೋಲಿ ಕಾಯಂಗೆ ವಹಿ ಬನಾಯಂಗೆ ಅಂತ ಹೇಳಿ. ಆ ಲಾಠಿ ಗೋಲಿಗಳಿಗೆ ನಾವು ನೆನಪು ಮಾಡ್ಕೊಳ್ಬೇಕು. ಇವತ್ತು ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವನ್ನ ಒಂದು ದಿವಸ ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ರಥಯಾತ್ರೆ ಪ್ರಾರಂಭ ಮಾಡದೆ ರಥಯಾತ್ರೆ ತಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತು. ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಬಂಧನ ಮಾಡುವಂತ ಕೆಲಸವನ್ನು ಮಾಡಿತು. ಕಾರಸೇವಕರನ್ನು ಬಂಧನ ಮಾಡುವಂತ ಕೆಲಸವನ್ನು ಮಾಡಿತು. ಅಷ್ಟೇ ಅಲ್ಲ, ರಾಮ ಭಕ್ತ ಕಾರಸೇವಕರ ಮೇಲೆ ಗುಂಡಿನ ಮಳೆಯನ್ನ ಸುರಿಸುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ನೇತೃತ್ವ ಮಾಡಿತು. ಅದರ ಪರಿಣಾಮ ಇವತ್ತು ಜನವರಿ 22 ಆ ಎಲ್ಲ ಬಲಿದಾನಗಳಿಗೆ ಗೌರವ ಸಿಗೋ ಹಾಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜನವರಿ 22ನೇ ತಾರೀಕು ಇಡೀ ದೇಶದಲ್ಲಿ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರೇ, ಹುಬ್ಬಳ್ಳಿ ಒಬ್ಬ ಕಾರ್ಯಕರ್ತನನ್ನ ಬಂಧನ ಮಾಡಿದ್ದೀರಿ ನೀವು. ಹುಬ್ಬಳ್ಳಿಯಲ್ಲಿ ನಮ್ಮ ಶ್ರೀಕಾಂತ್ ಪೂಜಾರಿಯನ್ನು ಬಂಧನ ಮಾಡಿದ್ದೀರಿ ನೀವು. ಕೇಡಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂತ ಗಾದೆ ಮಾತಿಗೆ ತಕ್ಕಂತೆ ತಮ್ಮ ವರ್ತನೆಯನ್ನು ತಾವು ಮಾಡಿದ್ದೀರಿ. ನೀವು ಎಲ್ಲಿಗೆ ಹೋಗ್ತೀರಿ, ನಿಮ್ಮ ಜಾಗ ಯಾವುದು ಅಂತ ಹೇಳಿ ಈ ದೇಶದ ಹಿಂದೂ ಸಮಾಜದ ಜನ, ಹಿಂದೂ ಸಮಾಜ ಪೂರ್ತಿ ನಿಮಗೆ ಇವತ್ತಿನ ತೋರಿಸತ್ತೆ ನಿಮಗೆ. ಯಾಕೆ ಬಾಬರ್ ಸಂತತಿಯನ್ನ ತಾವು ತಲೆ ಮೇಲೆ ಹೊತ್ಕೊಂಡು ಓಡಾಟ ಮಾಡ್ತಾ ಇದ್ದೀರಿ? ನೀವು ಹಿಂದೂ ಸಮಾಜದ ಆಸ್ತಿನೋ ಬಾಬರನ ಆಸ್ತಿನೋ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಬೇಕಾಗಿದೆ. ಇವತ್ತಿನ ದಿನ ಬಾಬರಿನ ಅಪರಾವತಾರವಾಗಿ ತಾವು ವರ್ತನೆಯನ್ನು ಮಾಡ್ತಾ ಇದ್ದೀರಿ. ಬಾಬರ್ ಸಂತತಿಯ ನಾಶವನ್ನ ಈ ಹಿಂದೂ ಸಮಾಜ ಸರ್ವನಾಶ ಮಾಡದೆ ಬಿಡೋದಿಲ್ಲ. ಬಾಬರ್ ಸಂತತಿಯನ್ನ ಬಾಬರನ ನಂತೆ ವರ್ತನೆ ಮಾಡ್ತಾ ಇದ್ದೀರಿ ನೀವು. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಮಾಡ್ತೀರಿ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಂತ PFIನ ಹಿಂದೂ ಯುವಕರ ಮೇಲೆ ಹತ್ಯೆ ಮಾಡಿದಂತಹ PFIನ ಮುಸಲ್ಮಾನ್ ಗೂಂಡಾಗಳನ್ನ ಇವತ್ತು ಬಿಡುಗಡೆ ಮಾಡುವಂತ ನಿರ್ಣಯವನ್ನು ಮಾಡ್ತೀರಿ. ನೀವು ಬಾಬರ್ ಸಂತತಿ ಅಲ್ಲದೆ ನೀವು ಸಿದ್ದರಾಮನ ರಾಮ ಅನ್ನೋದನ್ನ ಹೆಸರಲ್ಲಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ ಬಿಜೆಪಿ ಪ್ರತಿಭಟನೆಯ ವಿರುದ್ಧ ಸಚಿವ ಪರಮೇಶ್ವರ್ ಕೂಡ ಕಿಡಿಕಾರಿದ್ದಾರೆ. ಶ್ರೀಕಾಂತ್ ಕರಸೇವಕನಲ್ಲ, ಆತನ ಮೇಲೆ 16 ಕೇಸ್ಗಳಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅಂತವನ ಬೆಲೆಗೆ ಬಿಜೆಪಿ ಯಾಕೆ ನಿಂತಿದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾಕೆ ಕೇಸ್ ಖುಲಾಸೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡುವುದರ ಜೊತೆಗೆ ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದ ಹಕ್ಕು ಮಾಡಿ ಅಂತನೂ ಕೂಡ ಅವರು ಹೇಳಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳದೆ ಪ್ರತಿಭಟನೆಯನ್ನ ಮಾಡಲಿ ಅನ್ನುವಂತ ವಿಚಾರವನ್ನ ಅವರು ಹೇಳಿದ್ದಾರೆ. ಸ್ಥಾನದಲ್ಲಿರ್ತಕ್ಕಂಥವ್ನು ಅವರು ಕರಸೇವಕ ಅಂತ ಎಲ್ಲೂ ಕೂಡ FIR ನಲ್ಲಾಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ. ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವ್ನು. ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಾವು ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. ನಿಜ 31 ವರ್ಷ ಯಾಕೆ ಕಾಯ್ತಾ ಇದ್ರು ಹಾಗೆ ಅಂತೇಳಿ, ಅದು ಅವಾಗ ಅವರು ಇದ್ರಲ್ಲ, 4 ವರ್ಷ ಅವರು ಇದ್ದರು, ಹಿಂದೆ ಮನೆ ಯಡಿಯೂರಪ್ಪನವ್ರು ಇದ್ದರು, ಆಗೆಲ್ಲನೂ ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು. ಅವರು ಏನು ಮಾಡಿಲ್ಲ. ಅದರಿಂದ ಯಾರನ್ನು ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ. ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ, ಇಟ್ಕೋಬೇಡಿ ನೀವು, ಅದನ್ನು ಕಾನೂನು ಪ್ರಕಾರ ಅದನ್ನು ಏನು ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲಾಗಿ ಹೇಳಿರ್ತಕ್ಕಂಥದ್ದು. ಅದನ್ನು ಅವರು ಆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ. ಅದು ಪ್ರತಿಭಟನೆ ಅವ್ರಿಗೆ ಹಕ್ಕು, ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷಕ್ಕಾಗಲಿ ಯಾರಿಗಾದರೂ ಅದು ಹಕ್ಕಿದೆ, ಅದನ್ನು ಮಾಡಲಿ ಅವರು. ನಾವೇನು ಬೇಡ ಅಂತ ಹೇಳೋದಿಲ್ಲ. ಅವರು ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರ ಇದೀಗ ರಾಜಕೀಯ ಅಸ್ತ್ರವಾಗಿರೋದು ಎರಡೂ ಪಕ್ಷಗಳಿಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಟಾಕ್ ವಾರ್ ಶುರು ಮಾಡೋದಕ್ಕೆ ಕಾರಣವಾಗಿದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಅಸ್ತ್ರವನ್ನ ಬಿಜೆಪಿ ಯಾವ ರೀತಿಯಾಗಿ ಪ್ರಬಲವಾಗಿ ಪ್ರಯೋಗಿಸ್ತಾ ಇದೆ ಮತ್ತು ಕಾಂಗ್ರೆಸ್ ಎಲ್ಲಿ ಎಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಜೊತೆಗೆ ಅವರು ಹೇಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಎಲ್ಲಿಗೆ ಹೋಗಿ ನಿಂತ್ಕೋಬಹುದು ಅಂತ. ಮಿತಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ. ಇಲ್ಲಿ ಕರಸೇವಕನನ್ನ, ಯಾಕಂದ್ರೆ ಅಯೋಧ್ಯೆ ಈಗ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ರಾಜಕಾರಣವನ್ನ ಮಾಡ್ತಾ ಇದೆ. ಇಲ್ಲಿ ಕರಸೇವಕನನ್ನ ಬಲವಂತವಾಗಿ ಅರೆಸ್ಟ್ ಮಾಡಲಾಗಿದೆ. ಯಾಕೆಂದ್ರೆ ಹಳೆಯ ಪ್ರಕರಣ, ಸುಮಾರು 10-16 ವರ್ಷಗಳ ಹಳೆಯ ಪ್ರಕರಣವನ್ನ ಈಗ ಕೆದಕಿ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಮೇಯ ಏನಿತ್ತು ಅಂತೇಳಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಕೂಡ ಅದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ನಾವು ಹಳೆಯ ಪ್ರಕರಣಗಳು ಏನಿತ್ತು ಅದನ್ನ ಕ್ಲಿಯರ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಪ್ರಕರಣ ಕೂಡ ಬಂದಿದೆ. ಹಾಗಾಗಿ ಅವರನ್ನ ಬಂಧನ ಮಾಡಲಾಗಿದೆ. ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅರೆಸ್ಟ್ ಮಾಡಲಾಗಿದೆ ವಿನಃ ರಾಜಕಾರಣಕ್ಕಾಗಿ ನಾವು ಅವರನ್ನ ಬಂಧಿಸಿಲ್ಲ ಅನ್ನುವಂತ ಸಮರ್ಥನೆಯನ್ನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಮಾಡ್ಕೊಂಡಿದ್ರು. ಇವತ್ತು ಕೂಡ ಅವರು ಅದೇ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ನಿನ್ನೆ ಸಚಿವರು ಕೂಡ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ಇವತ್ತು ಮತ್ತೊಂದು ಹಂತದಲ್ಲಿ ಬಿಜೆಪಿ ಯಾವಾಗ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೋ ಹಾಗಾಗಿ ಇವತ್ತು ಶ್ರೀಕಾಂತ್ ಪೂಜಾರಿ ಅವರ ಮೇಲಿರುವಂತಹ ಪ್ರಕರಣಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ರಿಲೀಸ್ ಮಾಡ್ತಿದೆ. ಪೊಲೀಸರ ಕೈಯಿಂದಲೇ ರಿಲೀಸ್ ಮಾಡ್ತಿದೆ. ಸುಮಾರು 1992ರಿಂದ 2014ರವರೆಗೆ ಸುಮಾರು 16 ಪ್ರಕರಣಗಳು ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧ ದಾಖಲಾಗಿದೆ. ಅದರಲ್ಲಿ ಮಟ್ಕ ಬರೆದಿರುವಂತದ್ದಿರ್ಬೋದು, ಅಂದರ್ ಬಹರ್ ನಡೆಸಿರುವಂತಹ ಆರೋಪಗಳಿರ್ಬೋದು, ಜೊತೆಗೆ ಅಬಕಾರಿ ಪ್ರಕರಣಗಳು ಕೂಡ ಅವ್ರ ಮೇಲೆ, ಅಕ್ರಮ ಮದ್ಯ ಮಾರಾಟದ ಪ್ರಕರಣಗಳು ಕೂಡ ಅವ್ರ ಮೇಲೆ ದಾಖಲಾಗಿದೆ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ. ಹಾಗಾಗಿ 16 ಪ್ರಕರಣಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ, ಯಾಕೆಂದ್ರೆ ಹೆಚ್ಚು ವರ್ಷ ಪ್ರಕರಣಗಳನ್ನ ಬಾಕಿ ಬಿಡೋದಕ್ಕಾಗೋದಿಲ್ಲ, ಅವನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ತಪ್ಪಿದ್ರೆ ಅವರನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ, ಕಾನೂನಿನ ಪ್ರಕಾರ ಶಿಕ್ಷೆ ಹಾಕ್ಬೇಕಾಗತ್ತೆ. ಅಥವಾ ತಪ್ಪಿಲ್ಲದೆ ಹೋದ್ರೆ ಆ ಕೇಸುಗಳನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಹಳೆಯ ಪ್ರಕರಣಗಳೇನಿರುತ್ತೆ, ಸುಮಾರು 10-15 ವರ್ಷಗಳಿಂದ ಇರುವಂತಹ ಪ್ರಕರಣಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ.
ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಪ್ರಕರಣ ಕೂಡ ಬಂದಿದೆ. ಈಗ ಪರ ವಿರೋಧ ಆರೋಪಗಳು ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಈಗ ಶ್ರೀಕಾಂತ್ ಪೂಜಾರಿ ಅವರ ಮೇಲಿದ್ದಂತಹ 16 ಪ್ರಕರಣಗಳ ಒಂದು ಲೀಸ್ಟ್ ಅನ್ನ ರಿಲೀಸ್ ಮಾಡುವ ಮೂಲಕ ನೋಡಿ ಇಷ್ಟು ಪ್ರಕರಣಗಳಿದೆ, ನೀವು ಯಾಕೆ ಆರೋಪಿಯ ಬೆನ್ನಿಗೆ ನಿಂತಿದ್ದೀರಿ ಬಿಜೆಪಿ ನಾಯಕರು, ಇದನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದೀರಿ, ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಇಂತಹ ಆರೋಪಿಯ ವಿರುದ್ಧ ಆರೋಪಿಯ ಪರವಾಗಿ ನೀವು ನಿಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರನ್ನ ಛೇಡಿಸ್ತಾ ಇದ್ದಾರೆ. ಜೊತೆಗೆ ನಾವು ಮಾಡ್ತಾ ಇರುವಂತದ್ದು ಸರಿಯಾಗಿದೆ, ನಾವು ಎಲ್ಲೂ ಕೂಡ ನಿಮ್ಮಂಗೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅನ್ನುವಂತ ವಿಚಾರವನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಪರಮೇಶ್ವರ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೀತಿ. ಓಕೆ, ಧನ್ಯವಾದ ಶಿವತಮ್ಮ ಡೀಟೇಲ್ಸ್ಗಾಗಿ.